ನಮಸ್ಕಾರ, ನಾನು ಡಾಕ್ಟರ್ ಋತುಜಾ. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸಾಕಷ್ಟು ಜನ ನನಗೆ ಕೇಳ್ತಾರೆ, ಮೇಲಲ್ಲಿ ಏನ್ ಇನ್ಫರ್ಟಿಲಿಟಿ ಕಾರಣ ಇರ್ಬೋದು, ಅಥವಾ ಮೇಲಿಂದ ಹೆಂಗೆ ಬಂಜತನ ಬರುತ್ತೆ. ಸೊ ಮೇಲಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಏನಿರುತ್ತೆ, ಮೇಲಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಪರ್ಮ್ ಕೌಂಟ್ ಇರುತ್ತೆ. ಸ್ಪರ್ಮ್ ಕೌಂಟ್, ಸ್ಪರ್ಮ್ ಮೋಟಿಲಿಟಿ ಮತ್ತೆ ಸ್ಪರ್ಮ್ ಮಾರ್ಫಾಲಜಿ. ಸೊ ವೀರ್ಯಾಣು ಪರೀಕ್ಷೆಯಲ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಏನೇನ್ ನೋಡ್ಬೋದು. ಕೌಂಟ್ ಅಂದ್ರೆ ಸಂಖ್ಯೆ ಜಾಸ್ತಿ ಯಾಕೆ ಬೇಕು, ಸಂಖ್ಯೆ ಕಡಿಮೆ ಇದ್ರೆ ಏನಾಗುತ್ತೆ. ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಕ್ಕೆ ವೀರ್ಯಾಣುಗೆ ಗರ್ಭಕೋಶ ಬಾಯಿಂದ ಗರ್ಭಕೋಶ ಒಳಗಡೆ ಹೋಗ್ಬಿಟ್ಟು ಟ್ಯೂಬ್ ಒಳಗಡೆ ಹೋಗಿ ಒಂದ್ ವೀರ್ಯಾಣು ಜೊತೆ ಒಂದ್ ಮೊಟ್ಟೆ ಭೇಟಿ ಆದ್ರೆ ಭ್ರೂಣದ ಉತ್ಪತ್ತಿ ಆಗುತ್ತೆ. ಸೊ ಒಂದು ವೀರ್ಯಾಣುಗೆ ಟ್ಯೂಬ್ ತನಕ ರೀಚ್ ಆಗ್ಬೇಕು ಅಂದ್ರೆ ಅವ್ರ ಸಂಖ್ಯೆ ಜಾಸ್ತಿ ಇದ್ರೆ ಜಾಸ್ತಿ ವೀರ್ಯಾಣು ರೀಚ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫರ್ಟಿಲೈಸೇಷನ್ ಆಗೋಕೆ ಚಾನ್ಸಸ್ ಜಾಸ್ತಿ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಕೌಂಟ್ ಚೆನ್ನಾಗಿರ್ಬೇಕು. ಕೌಂಟ್ ಕಡಿಮೆ ಇದ್ರೆ ಚಾನ್ಸಸ್ ಅಥವಾ ಪರ್ಸೆಂಟೇಜ್ ಆಫ್ ಸ್ಪರ್ಮ್ ರೀಚಿಂಗ್ ದ ಟ್ಯೂಬ್ ಕಡಿಮೆ ಆಗುತ್ತೆ. ಸೆಕೆಂಡ್, ಮೋಟಿಲಿಟಿ ಅಂದ್ರೆ ಗತಿ ಅಂದ್ರೆ ಸ್ಪೀಡು. ಸೊ ಸ್ಪೀಡ್ ಇಲ್ಲ ಅಂದ್ರೆ ಗರ್ಭಕೋಶ ಬಾಯಿಂದ ಟ್ಯೂಬ್ ತನಕ ವೀರ್ಯಾಣುಗೆ ರೀಚ್ ಆಗಲ್ಲ ಅಂದ್ರೆ ಮೊಟ್ಟೆ ಜೊತೆ ಟೈಮ್ ಆಗಿ ಭೇಟಿ ಆಗಲ್ಲ ಅಂದ್ರೆ ವೀರ್ಯಾಣು ಮತ್ತೆ ಭ್ರೂಣ ಭೇಟಿ ಆಗಿಲ್ಲ ಅಂದ್ರೆ ಅದರಿಂದ ಭ್ರೂಣ ಆಗಿಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಆಗೋಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಕ್ಕೆ ಗತಿ ಕೂಡ ಚೆನ್ನಾಗಿರ್ಬೇಕು. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಮಾರ್ಫಾಲಜಿ ಅಂದ್ರೆ ಫಾರ್ಮೇಶನ್ ಆಫ್ ದ ಸ್ಪರ್ಮ್. ನಾರ್ಮಲ್ ಮೇಲಲ್ಲಿ ನಾರ್ಮಲ್ ಸಂಖ್ಯೆಯಲ್ಲಿ ವೀರ್ಯಾಣು ಕೌಂಟ್ ಇದ್ರೆ ಕೂಡ ಎಲ್ಲಾ ಸ್ಪರ್ಮ್ಸ್ ನಾರ್ಮಲ್ ಇರಲ್ಲ. ಅಕಾರ್ಡಿಂಗ್ ಟು WHO ಬರೀ 4% ಸ್ಪರ್ಮ್ ಅಷ್ಟೇ ನಾರ್ಮಲ್ ಮಾರ್ಫಾಲಜಿಕಲಿ ಇರುತ್ತೆ. ಸೊ ಮಾರ್ಫಾಲಜಿಕಲಿ ನಾರ್ಮಲ್ ಸ್ಪರ್ಮ್ ಇಂದ ಮೊಟ್ಟೆ ಜೊತೆ ಭೇಟಿಯಾಗಿ ಭ್ರೂಣ ಆಗುತ್ತೆ. ಸೊ ನಾರ್ಮಲ್ ಸಂಖ್ಯೆ ಚೆನ್ನಾಗಿಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಆಗಕ್ಕೆ ಕಷ್ಟ ಆಗತ್ತೆ. ಬಿಕಾಸ್ ವೀರ್ಯಾಣು ಜೊತೆ ಮೊಟ್ಟೆ ಭೇಟಿಯಾಗಿ ಭ್ರೂಣ ಆಗಕ್ಕೆ ಕಷ್ಟ ಆಗತ್ತೆ. ಇದು ಮೇನ್ ಪಾಯಿಂಟ್ಸ್ ನೀವು ಸಿಮೆನ್ ಅನಾಲಿಸಿಸ್ ಅಲ್ಲಿ ನೋಡ್ಕೋಬೇಕು. ಸಿಮೆನ್ ಅನಾಲಿಸಿಸ್ ಅಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ರೆ ಅಂದ್ರೆ ಓಟ್ಸ್, ಸಿವಿಯರ್ ಒಲಿಗೋ ಎಸ್ಥೆನೋಟೆರಟೋಝೂಸ್ಪರ್ಮಿಯಾ ಅಂತ ಹೇಳ್ತೀವಿ, ಅಥವಾ ಎಸ್ಥೆನೋಝೂಸ್ಪರ್ಮಿಯಾ ಅಂತ ಹೇಳ್ತೀವಿ, ಅಥವಾ ಅಝೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಓಟ್ಸ್ ಅಂದ್ರೆ ಸಿವಿಯರ್ ಒಲಿಗೋ ಎಸ್ಥೆನೋಟೆರಟೋಝೂಸ್ಪರ್ಮಿಯಾ ಅಂತ ಬರುತ್ತೆ. ಟೈಮ್ಸ್ ಅದು ಬರ್ಕೊಡ್ತಾರೆ ಎಸ್ಥೆನೋಟೆರಟೋಝೂಸ್ಪರ್ಮಿಯಾ ಅಂತ, ಅಥವಾ ಟೆರಟೋಝೂಸ್ಪರ್ಮಿಯಾ ಅಂದ್ರೆ ಕೌಂಟ್ ಮತ್ತೆ ಗತಿ ಅಂದ್ರೆ ಮೋಟಿಲಿಟಿ ನಾರ್ಮಲ್ ಇದೆ, ಬಟ್ ನಾರ್ಮಲ್ ಫಾರ್ಮ್ ಪರ್ಸೆಂಟೇಜ್ ಕಡಿಮೆ ಇದೆ, ಅವ್ರಿಗೆ ಟೆರಟೋಝೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಇದರಲ್ಲಿ ಭ್ರೂಣ ಆಗ್ಬೋದು, ಬಟ್ ಭ್ರೂಣ ಸರಿಯಾಗಿ ಬೇಳಾಗಿ ಪ್ರೆಗ್ನೆನ್ಸಿ ಆಗೋಕೆ ಕಷ್ಟ ಆಗ್ಬೋದು. ಸೆಕೆಂಡ್ ಪ್ರಾಬ್ಲಮ್ ನೀವು ನೋಡ್ತೀರಾ ಎಸ್ಥೆನೋಝೂಸ್ಪರ್ಮಿಯಾ ಅಂದ್ರೆ ಕೌಂಟ್ ಕರೆಕ್ಟ್ ಇದೆ, ಬಟ್ ಮೋಟಿಲಿಟಿ ಅಂದ್ರೆ ಗತಿ ಕಡಿಮೆ ಇದೆ ಮತ್ತೆ ನಾರ್ಮಲ್ ಫಾರ್ಮ್ಸ್ ಕಡಿಮೆ ಇದೆ, ಅವ್ರಿಗೆ ಎಸ್ಥೆನೋಟೆರಟೋಝೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಎಸ್ಥೆನೋಸ್ಪರ್ಮಿಯಾ ಅಂದ್ರೆ ಕೌಂಟ್ ಕರೆಕ್ಟ್ ಇದೆ, ಮಾರ್ಫಾಲಜಿ ಕರೆಕ್ಟ್ ಇದೆ, ಬಟ್ ಗತಿ ತುಂಬಾ ಕಡಿಮೆ ಇದೆ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದ್ರೆ ಓಟ್ಸ್ ಅಂದ್ರೆ ಆಲಿಗೋ ಎಸ್ಥೆನೋಟೆರಟೋಝೂಸ್ಪರ್ಮಿಯಾ ಅಂದ್ರೆ ನಿಮ್ ಕೌಂಟ್ ಕಡಿಮೆ ಇದೆ, ಮೋಟಿಲಿಟಿ ಕಡಿಮೆ ಇದೆ, ನಾರ್ಮಲ್ ಫಾರ್ಮ್ಸ್ ಕಡಿಮೆ ಇದೆ, ಆಲ್ 3 ಆರ್ ಲೆಸ್, ಅವ್ರಿಗೆ ಓಟ್ಸ್ ಅಂತ ಹೇಳ್ತೀವಿ. ಈ 3 ಅಲ್ಲಿ ಸ್ಪರ್ಮ್ ಇರುತ್ತೆ, ಬಟ್ ಅವ್ರಿಗೆ ಗರ್ಭಕೋಶ ಒಳಗಡೆ ಹೋಗ್ಬಿಟ್ಟು ಮೊಟ್ಟೆ ಜೊತೆ ಭೇಟಿ ಮಾಡಿ ಭ್ರೂಣ ಆಗಕ್ಕೆ ಕಷ್ಟ ಆಗತ್ತೆ. ಈ 4 ಪ್ರಾಬ್ಲಮ್ ಅಲ್ಲಿ ತುಂಬಾ ಕಡಿಮೆ ಕೌಂಟ್ ಇದ್ರೆ, ತುಂಬಾ ಕಡಿಮೆ ಗತಿ ಇದ್ರೆ, ಇನ್ಫರ್ಟಿಲಿಟಿ IVF ICSI ಪ್ರೊಸೀಜರ್ ಇಂದ ಪ್ರೆಗ್ನೆನ್ಸಿ ಆಗೋಕೆ ಈಸಿ ರಿಸಲ್ಟ್ ಆಗಿ ಬರುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪಾಯಿಂಟ್, ಅಝೂಸ್ಪರ್ಮಿಯಾ ಅಥವಾ ನೋ ಸ್ಪರ್ಮ್ ಕೌಂಟ್ ಅಥವಾ 0 ಸ್ಪರ್ಮ್ ಕೌಂಟ್ ಇದೆ ಅಂತ ಅಟ್ಲೀಸ್ಟ್ 5 to 10% ಪರ್ಸನ್ಸ್ಗೆ ಈ ತರ ಕಾಣಿಸುತ್ತೆ. ಅಝೂಸ್ಪರ್ಮಿಯಾ ಅಥವಾ ನೋ ಸ್ಪರ್ಮ್ ಕೌಂಟ್ ಯಾವಾಗ ಬರುತ್ತೆ, ಯಾವಾಗ ವೀರ್ಯಾಣು ಪರೀಕ್ಷೆಯಲ್ಲಿ 1 ಕೂಡ ಸ್ಪರ್ಮ್ ಕಾಣಿಸ್ತಾ ಇಲ್ಲ ಅಥವಾ 0 ಸ್ಪರ್ಮ್ಸ್ ಇದೆ ಸಿಮೆನ್ ಅಲ್ಲಿ, ಅವ್ರಿಗೆ ಅಝೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಅಝೂಸ್ಪರ್ಮಿಯಾಗೆ ತುಂಬಾ ಕಾರಣ ಇರ್ಬೋದು. ಸ್ಟಾರ್ಟಿಂಗ್ ಫ್ರಮ್ ಪಿಟ್ಯೂಟರಿ ಅಂದ್ರೆ ಮಾಸ್ಟರ್ ಗ್ಲ್ಯಾಂಡ್ ಇಂದ ಕರೆಕ್ಟ್ ಆಗಿ ಹಾರ್ಮೋನ್ ರಿಲೀಸ್ ಆಗಿ ಅದು ಅಂಡಕೋಶ ಅಥವಾ ಬೀಜಾಣುವಲ್ಲಿ ಸ್ಟಿಮ್ಯುಲೇಟ್ ಮಾಡ್ತಾರೆ ಸ್ಪರ್ಮ್ಯಾಟೋಜೆನೆಸಿಸ್ ಅಥವಾ ಸ್ಪರ್ಮ್ ಫಾರ್ಮೇಶನ್ಗೆ. ಸೊ ಇದು ಆರ್ಡರ್ ಅಥವಾ ಹಾರ್ಮೋನ್ಸ್ ಕರೆಕ್ಟ್ ಆಗಿ ರಿಲೀಸ್ ಆಗ್ತಾ ಇಲ್ಲ ಅಂದ್ರೆ ಫ್ಯಾಕ್ಟ್ರಿಗೆ ಆರ್ಡರೇ ಬರಲ್ಲ. ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ಸ್ಪರ್ಮ್ ಫಾರ್ಮೇಶನ್ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗಲ್ಲ, ಆವಾಗ ಅಝೂಸ್ಪರ್ಮಿಯಾ ಅಥವಾ 0 ಕೌಂಟ್ಸ್ ಬರ್ಬೋದು. ಟೈಮ್ಸ್ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸ್ವಲ್ಪ ಇಂಬ್ಯಾಲೆನ್ಸ್ ಇದ್ರೆ ಕೌಂಟ್ ಮೋಟಿಲಿಟಿ ಕಡಿಮೆ ಇರುತ್ತೆ, ಬಟ್ ವೀರ್ಯಾಣುವಲ್ಲಿ ಸ್ಪರ್ಮ್ ಸಿಗುತ್ತೆ.
ಆ ತರ ಕೂಡ ಇರ್ಬೋದು. ಸೆಕೆಂಡ್ ಕಾರಣ ಏನಿರುತ್ತೆ, ಫ್ಯಾಕ್ಟ್ರಿ ಅಂದ್ರೆ ಬೀಜಾಣು ಅಥವಾ ಟೆಸ್ಟಿಕ್ಯುಲರ್ ಅಲ್ಲಿ ಫಾರ್ಮೇಶನ್ ನಲ್ಲಿ ತೊಂದರೆ ಆಗ್ತಾ ಇದೆ, ಅಂದ್ರೆ ಸರಿಯಾಗಿ ಟೆಸ್ಟಿಕ್ಯುಲರ್ ಫಂಕ್ಷನ್ ಆಗ್ತಾ ಇಲ್ಲ. ಇದು ಕಾರಣದಿಂದ ವೀರ್ಯಾಣು ಕರೆಕ್ಟ್ ಆಗಿ ಫಾರ್ಮ್ ಆಗ್ತಾ ಇಲ್ಲ ಅಥವಾ ಆಗ್ತಾನೆ ಇಲ್ಲ, ಅಂದ್ರೆ ನೋ ಫಾರ್ಮೇಶನ್ ಆರ್ ಲೋ ಫಾರ್ಮೇಶನ್ ಆಗ್ತಾ ಇದೆ. ಇದು ಸೆಕೆಂಡ್ ಕಾರಣ ಇರ್ಬೋದು. ಥರ್ಡ್ ಕಾರಣ, ಬ್ರೈನ್ ಇಂದ ಹಾರ್ಮೋನ್ ಕರೆಕ್ಟ್ ಆಗಿ ರಿಲೀಸ್ ಆಗ್ತಾ ಇದೆ, ಟೆಸ್ಟಿಕ್ಯುಲರ್ ಫಂಕ್ಷನ್ ಕೂಡ ಕರೆಕ್ಟ್ ಆಗಿ ಆಗ್ತಾ ಇದೆ, ಬಟ್ ಔಟ್ಫ್ಲೋ ಟ್ರ್ಯಾಕ್ಟ್, ಯಾವ ಟ್ರ್ಯಾಕ್ಟ್ ಇಂದ ವೀರ್ಯಾಣು ಆಚೆ ಬರುತ್ತೆ ಅದು ಟ್ರ್ಯಾಕ್ಟ್ ಅಲ್ಲಿ ಬ್ಲಾಕೇಜ್ ಇದೆ. ಇದು ಸಿಚುವೇಶನ್ ಅಲ್ಲಿ ಒನ್ ಸ್ಪರ್ಮ್ ಕೂಡ ಆಚೆ ಬರಕ್ಕೆ ಆಗಲ್ಲ. ಅವ್ರಿಗೆ ಅಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಅಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಅಲ್ಲಿ ಬೇರೆ ಏನೂ ರೀಸನ್ ಇರಲ್ಲ, ಬರೀ ಪೈಪ್ ಬ್ಲಾಕ್ ಇದೆ. ಈ ಸಿಚುವೇಶನ್ ಅಲ್ಲಿ ಬೀಜಾಣುವಿಂದ ಸೂಜಿ ಹಾಕಿ ಸ್ಪರ್ಮ್ ಎಕ್ಸ್ಟ್ರಾಕ್ಷನ್, ಪೀಸಾ ಅಂತ ಹೇಳ್ತೀವಿ. ಪೀಸಾ ಅಲ್ಲಿ ನಾನು ಬೀಜಾಣುವಲ್ಲಿ ಒಂದ್ ಚಿಕ್ಕ ಸೂಜಿ ಹಾಕಿ ಸ್ಪರ್ಮ್ ಎಕ್ಸ್ಟ್ರಾಕ್ಟ್ ಮಾಡಿ ಇದು ಸ್ಪರ್ಮ್ ತಗೊಂಡ್ಬಿಟ್ಟು ICSI ಅಂದ್ರೆ ICSI IVF ಮಾಡಿ ಭ್ರೂಣ ಮಾಡಿ ಪ್ರೆಗ್ನೆನ್ಸಿ ಆಗೋಕೆ ಚಾನ್ಸಸ್ ತುಂಬಾ ಒಳ್ಳೇದಿರುತ್ತೆ. ದೀಸ್ ಆರ್ ದ ರೀಸನ್ಸ್ ಇನ್ ಮೇಲ್ ಇನ್ಫರ್ಟಿಲಿಟಿ.